ಎಲ್ಲ ಹಿಡ್ಕೊಂಡು ಆಗಿರೋರು ವಾಲಂಟಿಯರ್ಸ್ ನಿಂತ್ಕೊಂಡು ಇದನ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಅಡಿ ಏನಾದ್ರು ಬಂತು ಅಂದ್ರೆ ಹಿಂಗೆ ಊದಕ್ಕೆ. ಆಕ್ಚುಲಿ ಇದ್ರೊಳಗಡೆ ಡೈರೆಕ್ಟ್ ಆಗಿ ಹೋಗಂಗಿಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಜಪಾನಲ್ಲಿ ಮೌಂಟ್ ಒಯಾಮಾ ಅನ್ನೋ ಬೆಟ್ಟನ ಟ್ರೆಕ್ಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೊಸ ಜಾಗ, ಹೊಸ ಜನರ ಜೊತೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಂದ ಮೂರು ಟ್ರೈನು ಒಂದು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ಸೊ ನಮ್ಮ ಟೈಮಿಂಗ್ಸ್ ಇರೋದು 8:40ಗೆ ಅಲ್ಲಿ ರೀಚ್ ಆಗಬೇಕು ಬೇಸ್ ಹತ್ರ ಅನ್ನೋ ಪ್ಲ್ಯಾನ್ ಇದೆ. ಸೊ ಎಲ್ಲರೂ ಅಲ್ಲಿ ಮೀಟ್ ಆಗ್ತೀವಿ. ಸೊ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಟ್ರೆಕ್ಕಿಂಗ್ ಏನೇನು ಬೇಕು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಫುಲ್ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಊಟ, ನೀರು ಮತ್ತು ಟ್ರೆಕ್ ಮಾಡೋವಾಗ ಏನಾದರೂ ಡ್ರಿಂಕ್ಸು ಏನೇನು ಬೇಕೋ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಅಂತೂ ಸಕ್ಕತ್ತಾಗಿದೆ ಇವತ್ತು. ಸೊ ಎಕ್ಸೈಟೆಡ್. ಒಳ್ಳೆ ಟೈಮಲ್ಲಿ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಹೋಗ್ತಾ ಇದ್ದೀವಿ. ಸೊ ಇವತ್ತು ಪೂರ್ತಿ ಬೆಟ್ಟ ಹತ್ತೋದು, ಮೇಲ್ಗಡೆ ನೋಡೋದು, ಇಳಿಯೋದು, ಬರೋದು. ಜಪಾನಲ್ಲಿ ನಾನು ಇದು ಐ ಥಿಂಕ್ 3rd ಟೈಮ್, 3ನೇ ಸತಿ ಹೋಗ್ತಾ ಇದ್ದೀನಿ. ಫಸ್ಟ್ ಹೋಗಿದ್ದು ಸುಕುಬಾ ಅಲ್ಲ, ಅದ್ರ ಹೆಸರೇನು ನೋಕೋಗಿರಿಯಾಮ ಅಂತ. ಅದಾದಮೇಲೆ ಸೆಕೆಂಡು ಸುಕುಬಾ ಮೌಂಟೇನು. ಸೊ ಇದು 3ನೇದು ಮೌಂಟ್ ಒಯಾಮಾ ಅಂತ. ಫಸ್ಟ್ ಒನ್ನು ಸ್ವಲ್ಪ ಈಸಿ ಇತ್ತು, ಸೆಕೆಂಡ್ ಒನ್ನು ಸ್ವಲ್ಪ ಕಷ್ಟ ಇತ್ತು. ಇದು ಗೊತ್ತಿಲ್ಲ ಹೇಗಿದೆ ಅಂತ. ಬಿಗಿನರ್ ಫ್ರೆಂಡ್ಲಿ ಅಂತ ಗೂಗಲಲ್ಲಿ ಮೆನ್ಷನ್ ಮಾಡಿತ್ತು. ಸೊ ಬಟ್ ಡೋಂಟ್ ನೋ, ಲೆಟ್ಸ್ ಸಿ, ನೋಡೋಣ ಯಾವ ಥರ ಡಿಫಿಕಲ್ಟೀಸ್ ಇದೆ, ಎಷ್ಟು ಕಷ್ಟ ಇದೆ ಅನ್ನೋದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರೈನ್ ಸ್ಟೇಷನ್ ರೀಚ್ ಆದ್ವಿ. ಈಗ ಸೆಕೆಂಡ್ ಟ್ರೈನು ಚಿಯೋದಾ ಲೈನ್ ಕ್ಯಾಚ್ ಮಾಡೋದು. ಯೋಯೋಗಿ ಉಯಾರ ಅಂತ ಆ ಟ್ರೈನಿಂದ ಬಂದಿದ್ದು. ಬಟ್ ಈಗ ಇಲ್ಲಿ ಈ ಲೈನಿಂದ ಬರೋ ಟ್ರೈನ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ಇಂಟ್ರೆಸ್ಟಿಂಗ್ ಥಿಂಗು. ಇಲ್ಲಿ ನೋಡಿ ಕೆಳಗಡೆ ಇದೆಯಲ್ಲ ಎಲ್ಲೋ ಕಲರ್ದು ಇದೊಂದು ಎಕ್ಸ್ಪ್ರೆಸ್ ಟ್ರೈನಿಗೆ ಇಲ್ಲೇ ನಿಂತ್ಕೋಬೇಕು. ಆ್ಯಂಡ್ ಇನ್ನೊಂದು ಆ ಕಡೆ ನೋಡಿ ಅಲ್ಲಿ ವೈಟ್ ಕಲರ್ ಇದೆಯಲ್ಲ ಅದು ಬಂದು ಲೋಕಲ್ ಟ್ರೈನ್ ಬಂದು ನಿಂತಾಗ ಅಲ್ಲಿ ನಿಂತ್ಕೋಬೇಕು. ಹಂಗೋ ಹಿಂಗೋ ಬಂದು ರೀಚ್ ಆದ್ವಿ ಇಸೆಹರ ಸ್ಟೇಷನ್. ನೋಡಿ ಇದೆ ನಾವು ಹೋಗ್ತಾ ಇರೋ ಜಾಗ, ಸುರಿ ಶ್ರೈನ್ ಅಂತ. ಇದು ಆಟೋಮಲ್ಲಿ ಈ ಥರ ಕಾಣುತ್ತೆ. ಆ್ಯಂಡ್ ಇವಾಗ ಥರ ಇರುತ್ತೆ. ಸೊ ಇದೇ ಎಕ್ಸಿಟ್. ಅಲ್ಲಿ ನೋಡಿ ಅದು ವೆಲ್ಕಮ್ ಟು ಜಪಾನ್ಸ್ ಹೆರಿಟೇಜ್ ಸಿಟಿ ಅಂತ ಹಾಕಿದ್ದಾರೆ. ವಿಚ್ ಮೀನ್ಸ್ ಇದಕ್ಕೆ ಸಾವಿರಾರು ವರ್ಷದ ಹಿನ್ನೆಲೆ ಇದೆ. ಏನಾದರೂ ಮರ್ತವಾಗಿದ್ದರೆ ಅಥವಾ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತಂದರೆ ನೋಡಿ ಇಲ್ಲೇ 7-Eleven ಇದೆ. ಇದು ಸ್ಟೇಷನ್ ಎಕ್ಸಿಟಲ್ಲೇ ಇದೆ. ಎಕ್ಸಿಟ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ. ಸೊ ನೆಸೆಸರಿ ಎಸೆನ್ಷಿಯಲ್ ಏನಾದರೂ ಬೇಕು ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ಇರುತ್ತೆ, ತೊಗೋಬೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ನಾವು ಇವತ್ತು ಮಾಡಿಲ್ಲ. ಸೊ ಒನಿಗಿರಿ ತೊಗೊಂಡಿದ್ದೀವಿ ಆ್ಯಂಡ್ ಕೋಲ್ಡ್ ವಾಟರ್. ಒನಿಗಿರಿ ಅಂದರೆ ರೈಸ್ ಬಾಲು ಇರುತ್ತೆ. ಅದರೊಳಗಡೆ ಟೂನಾ ಮತ್ತು ಮಯೋನೀಸ್ ಎಲ್ಲ ಮಿಕ್ಸ್ ಮಾಡಿ ಒಳಗಡೆ ಇಟ್ಟು ರೈಸ್ ರ್ಯಾಪ್ ಮಾಡಿ ಅದ್ರ ಮೇಲ್ಗಡೆ ಸೀವೀಡ್ನ ರ್ಯಾಪ್ ಮಾಡಿರ್ತಾರೆ. ಸೊ ಅದೇ ಒನಿಗಿರಿ. ಚೆನ್ನಾಗಿದೆ. ಟ್ರೈನಿಂದ ಇಳಿದು ಇಲ್ಲಿ ಎಕ್ಸಿಟ್ ತಗೊಂಡ ತಕ್ಷಣ 2 ಎಕ್ಸಿಟ್ ಇದೆ. ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಸೊ ನಾವು ಈ ಎಕ್ಸಿಟಿಂದ ಇಳ್ಕೊಂಡು ಕೆಳಗೆ ಹೋದರೆ ಬಸ್ನ ಕ್ಯಾಚ್ ಮಾಡ್ಬೋದು. ಮೌಂಟ್ ಒಯಾಮಾ ಟ್ರೆಕ್ಕಿಂಗ್ ಬಂದರೆ ಈ ಎಕ್ಸಿಟ್ನೇ ತೊಗೋಬೇಕು. ಟ್ರೈನ್ ಸ್ಟೇಷನಿಂದ ಆಚೆ ಬಂದು ನೋಡ್ತಾ ಇದ್ದೀವಿ. ನೋಡಿದ್ರೆ ಇಲ್ಲಿ ಇಷ್ಟು ಜನ ನಿಂತಿದ್ದಾರೆ. ಎಲ್ಲ ಇವತ್ತೇ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಂಗಿದೆ. ಬಸ್ ಬಂತು, ಎಲ್ಲ ಲೈನಲ್ಲಿ ನಿಂತ್ಕೊಂಡು ಹತ್ಕೊತಾ ಇದ್ದೀವಿ. ಸರ್ಪ್ರೈಸಿಂಗ್ಲಿ ಎಷ್ಟು ಮಾತಾಡ್ತಿದ್ದಾರೆ ನೋಡಿ ಬಸ್ಸಲ್ಲಿ. ಇಲ್ಲಿ ವಯಸ್ಸಾಗಿರೋ ವಾಲಂಟಿಯರ್ಸ್ ಎಲ್ಲ ನಿಂತ್ಕೊಂಡು ಮೌಂಟೇನ್ ಹತ್ತೋರಿಗೆ ಮ್ಯಾಪ್ ಕೊಡೋದಾಗಲಿ ಅಥವಾ ಕರಡಿ ಬರುತ್ತೆ ಅಂತ ವಿಸಿಲ್ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಸೊ ರೀಚ್ ಆದ ತಕ್ಷಣ ಇಲ್ಲಿ
ಟೂರಿಸ್ಟ್ ಇನ್ಫಾರ್ಮೇಷನ್ ಗೈಡ್ ಇರುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇದನ್ನು ತಗೊಂಡು ನಾವು ಆ ಟ್ರೈಲ್ನೆಲ್ಲ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಬಂದು ಮತ್ತೆ ವಾಪಸ್ ಬರ್ತೀವಿ. ಸೊ ಈಗ ಸ್ಟಾರ್ಟ್ ಮಾಡಿದ್ವಿ ಟ್ರೆಕ್ಕಿಂಗು. ಸ್ಟೆಪ್ಸ್ 300 ಸ್ಟೆಪ್ಸ್ ಇದೆ. ನೋಡ್ತಾ ಇರ್ಬೋದು ಇಲ್ಲಿ 300 ಸ್ಟೆಪ್ಸು ಹತ್ತಿ ಆದಮೇಲೆ ದೆನ್ ಸ್ಟಾರ್ಟ್ಸ್. ಸೊ ಈ ಹತ್ತುವಾಗ ಇಲ್ಲೆಲ್ಲ ನಮಗೆ ಓಲ್ಡ್ ಜಾಪನೀಸ್ ಕಲ್ಚರ್ ನೋಡೋಕ್ಕೆ ಸಿಗುತ್ತೆ. ಎಷ್ಟೊಂದು ಹಳೆ ಶಾಪ್ಸು, ಅದರಲ್ಲಿ ಆಟ ಸಾಮಾನು ಅಂಗಡಿ ಎಷ್ಟೊಂದು ಇಟ್ಟಿದ್ದಾರೆ ಐಟಮ್ಸ್ ಎಲ್ಲ ನೋಡೋಕ್ಕೆ ಸಿಗುತ್ತೆ. ಸೌಂಡ್ ಕೇಳಿಸ್ತಿದೆ ನಿಮಗೆ, ನೀರು ಹರಿತಾ ಇದೆ. ಕ್ಯಾನ್ ಹಿಯರ್ ಐ ಗೆಸ್. ನೋಡಿ ಇಲ್ಲಿ ಸ್ಟೆಪ್ಸ್ ಹತ್ತುವಾಗ ಬುಗುರಿ ನಿಂತಿದೆ. ನಾವು ಚಿಕ್ಕ ಮಕ್ಕಳೆಲ್ಲ ಆಡ್ತಾ ಇದ್ದೀವಿ. ಸೊ ಆ ಅಂಗಡಿಗಳಲ್ಲಿ ಆ ಚಿಕ್ಕ ಚಿಕ್ಕ ಎಷ್ಟೊಂದು ಡಿಫ್ರೆಂಟ್ ಸೈಜ್ ಬುಗುರಿ ಎಲ್ಲ ಇಟ್ಟಿರ್ತೀವಿ. ವಾವ್, ಡಿಫ್ರೆಂಟ್ ಅದು. ಸೊ ಬ್ಯೂಟಿಫುಲ್ ಅಲ್ವಾ? ನೋಡಿ ಈ ಕಡೆ ಹಳೇದು ಮರ ಎಲ್ಲ ಗೆದ್ಲು ಹಿಡಿದು ಹೋಗಿದೆ ಅನಿಸ್ತದೆ. ನೋಡಿ ತೋರಿಸ್ತಿದ್ದೆ. ಏನಿದೆ ನೋಡೋಣ ಒಳಗಡೆ. ಐ ಥಿಂಕ್ ಫುಲ್ ಖಾಲಿ ಇದೆ, ಏನೂ ಇಲ್ಲ ಇಲ್ಲಿ, ಫುಲ್ ಖಾಲಿ ಬಿದ್ದಿದೆ. ಸೊ ಆ ಕಡೆ ಒಂದು ಟ್ರೈಲು ಹಿಂಗೆ ಹೋದರೆ, ಸೊ ನಾವು ಈಗ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಸೊ ಈ ಟ್ರೈಲ್ನ ಚೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 5 ನಿಮಿಷ ಬ್ರೇಕ್ ತೊಗೊಂಡು ನಮ್ಮ ಟ್ರೆಕ್ಕಿಂಗ್ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೋಡಿ ಮರ ಬಿದ್ದಿರೋದೆಲ್ಲ ಹಾಗೆ ಅಲ್ಲಿ ಸಿಗಾಕೊಂಡಿದೆ ಮರದ ಸಂದಿಗಳಲ್ಲಿ. ಸೊ ಇಲ್ಲಿಂದ ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಕಂಬಿ ಡೇಂಜರ್. ತುಂಬ ತೇವಾಂಶ ಜಾಸ್ತಿ ಇರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು, ಕಲ್ಲು ಯಾರೋ ಅದ್ರ ಮೇಲೆ ಒಂದು ಇಟ್ಟೋಗಿದ್ದಾರೆ. ಏನೋ ಪ್ರೇ ಮಾಡ್ಕೊಂಡು ಸಕ್ಸಸ್ ಆಗಲಿ ಅಂತ. ನೋಡಿ ಮಾಯಿಶ್ಚರ್ ಇರೋದ್ರಿಂದ, ತುಂಬ ತೇವಾಂಶ ಇರೋದ್ರಿಂದ ಕಲ್ ಮೇಲೆಲ್ಲ ಪಾಚಿ ನೋಡಿ ಹೇಗೆ ಬೆಳೆದಿದೆ ಅಂತ ನೋಡಿ. ಬೀಳುವಂಥ ಎಲೆ ಅಥವಾ ಮಣ್ಣು ಹೀಗೆ ಕೆಳಗಡೆ ಬರಬಾರ್ದಂತ ಇಲ್ಲಿ ಕಂಬಿ ಹಾಕಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಇದನ್ನು ಇಲ್ಲಿ ಬಿದ್ದು ರೋಡು ಅಂದರೆ ಮೆಟ್ಲು ಕವರ್ ಆಗಬಾರ್ದು ಅಂತ. ಕಾಣಿಸ್ತಿದೆಯಾ ಅಲ್ಲೇನೋ ಕಡ್ಡಿ ಥರ ನಿಲ್ಲಿಸಿದ್ದಾರೆ ಅಲ್ಲಿ. ಓಕೆ, ಇದು ಜಪಾನಲ್ಲಿ ಈ ಥರನೇ ಇರುತ್ತೆ ಸ್ಮಶಾನಗಳು. ನೋಡಿ ಇದೆಲ್ಲ ಸ್ಮಶಾನನೇ. ವಿಗ್ರಹಗಳಿದೆ ಇಲ್ಲಿ. ಈ ಕಾಂಜಿ ಎಲ್ಲ ನಿಜವಾಗ್ಲೂ ಓದಕ್ಕೆ ಬರಲ್ಲ, ಹೇಗಿದೆ ನೋಡಿ. ನೋಡಿ ಅಲ್ಲಲ್ಲಿ ಈ ಥರ ಪುಟ್ಟದಾಗಿ ವಿಗ್ರಹಗಳಿರುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ನಾವೇ ಬೇರೆ ದೇಶದಿಂದ ಬಂದು ಬೇರೆಯವ್ರು ನೋಡಿದ್ರೆ ನನ್ಗೆ ಯಾಕೆ ಅಂತ ಬಂದಿರಪ್ಪ. ಸೊ ನೀರು ಹರಿತಾ ಇದೆ ಇಲ್ಲೂ. ವಾವ್, ವಾವ್
ವಾಟ್ ಈಸ್ ದೀಸ್? ಸೊ ದೀಸ್ ಆಲ್ ವಿಲ್ ಟರ್ನ್ ಕಲರ್ನು ರೆಡ್ ಕಲರ್ ಆಗುತ್ತೆ ನೋಡಿ. ಇಲ್ಲಿ ಶ್ರೈನ್ ಇದೆ. ಸೊ ಐ ಥಿಂಕ್ ಇದನ್ನು ಇದೆಯಲ್ಲ ಇದನ್ನ ಹಿಡ್ಕೊಂಡು ನೋಡಿ, ಅದು ಸೌಂಡ್ ಬರುತ್ತೆ ನೋಡಿ, ಈ ಥರ ಸೌಂಡ್ ಬರುತ್ತೆ. ನೀರಿಟ್ಟಿರ್ತಾರ ಇದರಲ್ಲಿ ಮೇ ಬಿ, ಬಟ್ ಈಗೆಲ್ಲ ಎಲೆ ಬಿದ್ದು ಚೆನ್ನಾಗಿದೆ ನೋಡಿ. ಸೊ ಆ ಕಡೆ ಏನೋ ಇದೆ, ಬಟ್ ನೋಬಡಿ ಈಸ್ ಹಿಯರ್. ಸಿ ಹಿಯರ್ ಯಾರೂ ಇಲ್ಲ ಇಲ್ಲಿ. ಎಲ್ಲ ಹೀಗೆ ಓಲ್ಡ್ ಸ್ಟ್ರಕ್ಚರ್ಸ್ ಇದೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ಒಂದು 50 ಮೆಟ್ಲು ಇದೆಯಲ್ಲ, ಹತ್ತತ್ರ 50 ಮೆಟ್ಲಿದೆ ಎರಡು ಕಡೆ ನೋಡಿ. ಎಷ್ಟು ಚೆನ್ನಾಗಿದೆ ಇಲ್ಲಿ. ಯಾ ಲೆಟ್ಸ್ ಗೋ. ಇದೆ ಓಯಮ ಕೇಬುರು ಎಕ್ಕಿ. ಸೊ ಇಲ್ಲಿ ಮೇಲೇನೆ ಅಲ್ವಾ? ಯಾ ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲನೂ ಅದ್ರ ಮುಂದ್ಗಡೆ ನೋಡಿ ಈ ಥರ ಕಾಯಿನ್ ಹಾಕೋಕ್ಕೆ ಇಟ್ಟಿದ್ದಾರೆ. ಸೊ ನೈಸ್. ಏನೋ ಒಂದಲ್ಲ, ಎಲ್ಲ ರೀಸನಲ್ಲೂ ಏನೋ ಒಂಥರ. ಯಾ ಹೌದು ನೋಡಿ, ಪೂರ್ತಿ ಉದ್ದಕ್ಕೊಂದು ಸ್ಟ್ಯಾಚ್ಯೂಸ್ ಇದೆ. ಆ್ಯಂಡ್ ಅದ್ರ ಕೆಳಗಡೆ ಈ ಥರ ಬುಟ್ಟಿ ಇಟ್ಟಿದ್ದಾರೆ ಕಾಯಿನ್ ಹಾಕೋದಕ್ಕೆ ನೋಡಿ. ವೆರಿ ರಿಚ್ ಇನ್ ಟ್ರೆಡಿಷನ್. ಸೊ ನೋಡಿ, ಇದು ಈ ಕಡೆ ಗ್ಯಾಪ್ ಇದೆ. ಐ ಥಿಂಕ್ ಮೇ ಬಿ ಲೈಟ್ ಇಟ್ಟಿರ್ತಾರೆ ಅಂದ್ಕೊಳ್ತೀನಿ. ಮೇ ಬಿ ಹಳೆ ಕಾಲದಲ್ಲಿ ಲೈಟ್ ಇಲ್ಲಿ ಉರಿತಾ ಇದ್ರೆ ಈ ಕಡೆಯಿಂದ ಮೇ ಬಿ ಆ ಥರ ಇರ್ಬೋದು, ಅಥವಾ ಸನ್ಲೈಟ್ ಬಿದ್ದು ಇಲ್ಲಿಂದ ಪಾಸ್ ಆಗೋ ಥರ ಏನಾದರೂ ಕಾನ್ಸೆಪ್ಟ್ ಇರ್ಬೋದು. ಸೊ ಒಂದೊಂದಕ್ಕೂ ಒಂದೊಂದು ಹೆಸರಿದೆ ಇಲ್ಲಿ. ಆ ಕಲ್ ಮೇಲೆ ಈ ಥರ ಇದೆ. ಇದು ತೆರ, ಇದು ಓಯಮ ತೆರ. ಆನ್ ದ ವೇ ಸಿಗೋಂಥ ಒಂದು ಓಯಮ ತೆರ ಅಂತ ನೋಡಿ. ಇದೆಲ್ಲ ಮರದಲ್ಲೇ ಕಟ್ಟಿರುವಂತಹದ್ದು. ಸೊ ಇಲ್ಲಿ ಕಾಯಿನ್ ಹಾಕ್ಬಿಟ್ಟು ನಾವಿಲ್ಲಿ ಪ್ರೇ ಮಾಡ್ಕೋಬೋದು. ಈ ಗಂಟೆನ ಥರ ಬಾರಿಸಿ ನೋಡಿ. ಅಲ್ಲಿ ರೈಸ್ ಇಟ್ಟಿದ್ದಾರೆ, ಇಟ್ಬಿಟ್ಟು ಲೈಕ್ ದೇವ್ರಿಗೆ ಆಫರ್ ಮಾಡೋ ಥರ. ಆ್ಯಂಡ್ ನೋಡಿ ಇಲ್ಲಿ ಓಯಮ ತೆರ ಟೆಂಪಲ್ ಅಂತ ಇಲ್ಲಿ ಬರ್ದಿದ್ದಾರೆ, ಇದು ಎಷ್ಟು ಹಿಸ್ಟ್ರಿ ಇದೆ ಅಂತ. ಓ, ಅಲ್ಲಿ ಹಿಯಾನ್ ಪೀರಿಯಡಲ್ಲಿ ಅಂದರೆ 782 ನೋಡ್ತಾ ಇರ್ಬೋದು ಇಲ್ಲಿ. 782 ವರ್ಷದಿಂದ 897 ವರ್ಷದಲ್ಲಿ ಈ ವುಡನ್ ಸ್ಟ್ಯಾಚ್ಯೂಸ್ನ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಸೆಹರ ಲಯನ್ಸ್ ಕ್ಲಬ್. ಸೊ ಅವರು ಇದನ್ನು ಡಿಸ್ಪ್ಲೇ ಮಾಡಿರೋದು.
ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲೂ ಟಾಯ್ಲೆಟ್ ಇದೆ. ಸೊ ಈ ಥರ ಪಕ್ಕದಲ್ಲೇ ವಾಶ್ರೂಮ್. ಸೊ ವಾಶ್ರೂಮ್ ಹೋಗಬೇಕಾಗಿರೋರು ಹೋಗಿ ದೆನ್ ಅವರ ಟ್ರೆಕ್ ಜರ್ನಿನ ಕಂಟಿನ್ಯೂ ಮಾಡ್ಬೋದು. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ಸ್ ಇದೆ ಇಲ್ಲಿ ನೋಡಿ. ಅಲ್ಲಿ ಸ್ಟ್ರಕ್ಚರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೆಳಗಡೆ. ಬಟ್ ತುಂಬ ಹಳೇದು ಅನಿಸುತ್ತೆ. ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟೊಂದು ಬೇಡದೇ ಇರೋ ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಎಷ್ಟೊಂದಿದೆ ಇಲ್ಲಿ. ಆ್ಯಂಡ್ ಈ ಥರ ಕೆಳಗಡೆ ನೋಡಿ ಹೀಗಿದೆ. ಬರೀ ವುಡನ್ ಸ್ಟ್ರಕ್ಚರಲ್ಲೇ, ಅಂದರೆ ಕಾಂಕ್ರೀಟ್ ಫಸ್ಟ್ ಅಲ್ಲಿ ಹಾಕಿದ್ದಾರೆ, ಅದ್ರ ಮೇಲ್ಗಡೆ ವುಡನ್ ಸ್ಟ್ರಕ್ಚರ್ ಬಿಲ್ಡ್ ಮಾಡಿರೋದು. ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕದು. ಸೊ ಇಲ್ಲಿ 200 yen ಹಾಕ್ಬಿಟ್ಟು ಇದರಿಂದ ಒಂದು ಕಾರ್ಡ್ ಪೇಪರ್ ತೊಗೊಂಡ್ರೆ ಸೊ ಲೈಕ್ ಸೇಮ್ ಫ್ಯೂಚರ್ ಒಮಿಕುಜಿ ಅಂತಾರಲ್ಲ, ಸೇಮ್ ಅದೇ ಥರನೇ ಒಮಿಕುಜಿ. ನನ್ನ ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮಗೆ ಇದು ಒಮಿಕುಜಿ ಅಂದರೆ ಏನು ಅಂತ. ಸೊ ಇಲ್ಲಿ 200 yen ಹಾಕ್ಬಿಟ್ಟು ಸೊ ಇಲ್ಲಿಂದ ಒಂದು ಪಿಕ್ ಮಾಡಿ ಓದೋವಂಥದ್ದು. ನೋಡ್ತಾ ಇರ್ಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಎಷ್ಟೊಂದು ಮೂರ್ತಿಗಳಿದೆ. ಐ ಥಿಂಕ್ ಅದು ಕ್ಯೂಟಾಗಿದೆ, ಹಂದಿ ಅದು ನೋಡಿ. ನೋಡಿ ಇದು ಯಾಕೋ ಕೋಪ ಮಾಡ್ಕೊಂಡು ಆ ಕಡೆ ತಿರ್ಕೊಂಡಾಗಿದೆ. ಚೆನ್ನಾಗಿದೆ ನೋಡಿ. ಇದಕ್ಕೆ ಆಲ್ಮೋಸ್ಟ್ 2000 ವರ್ಷ ಹಿಸ್ಟ್ರಿ ಇದೆ. ಈ ಥರ ಇದೆ ಒಳಗಡೆ ಎಲ್ಲ. ವಾವ್, ಥಿಂಕ್ ಇಲ್ಲೇನೋ ವಿಶಸ್ ಎಲ್ಲ ಬರೆದು ಕಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲೊಂದು ದೊಡ್ಡ ಕಲ್ಲಿದೆ. ಐ ಥಿಂಕ್ ಧೂಪ ಹಚ್ತಾರೆ ಅನಿಸುತ್ತೆ, ಮಧ್ಯದಲ್ಲಿ ಹೊಗೆ ಬರ್ತಿದೆ, ನೋಡ್ತಾ ಇರ್ಬೋದು ನೀವು. ಸೊ ಇಲ್ಲಿ 100 yen ಹಾಕ್ಬಿಟ್ಟು ಆ ಧೂಪನ ತಗೊಂಡು ಹಚ್ಬಿಟ್ಟು ನಾವಲ್ಲಿ ಇಡ್ಬೋದು. ಸೊ ಯಾವುದೇ ಒಂದು ಜಪಾನಲ್ಲಿ ಯಾವುದೇ ಒಂದು ಟೆಂಪಲು ಅಥವಾ ತೆರ ಜಿಂಜಾ ಅಂತಂದರೆ ಇಲ್ಲಿ ಈ ಥರ ಕೈ ತೊಳ್ಕೊಂಡು ಆಮೇಲೆ ಟೆಂಪಲ್ ಒಳಗಡೆ ಹೋಗೋವಂಥದ್ದು ನೋಡಿ. ಓ ಆಲ್ರೆಡಿ ಇಲ್ಲೊಂದು ಮರ ನೋಡಿ, ಕಲರ್ ಚೇಂಜ್ ಆಗ್ತಿದೆ ಆಲ್ರೆಡಿ ಇಲ್ಲೆಲ್ಲ. ಇಲ್ಲಿ ಕಾಣಿಸ್ತಿರ್ಬೋದು. ಆಟಮಲ್ಲಿ ಈ ಇಡೀ ಮೌಂಟೇನ್ ಪೂರ್ತಿ ಮರಗಳೆಲ್ಲ ಈ ಥರ ಕಲರ್ ಚೇಂಜ್ ಆಗಿರುತ್ತೆ. ನೋಡಿ ಇಲ್ಲೇನಿದೆ ನೋಡೋಣ. ವಾವ್, ಅಲ್ಲೇನೋ ಸರ್ಕಲ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಿದ್ಯಾ? ಅಲ್ಲಿ ರೌಂಡಾಗಿ ಏನೋ ಒಂದಿದೆ. ಓ ಇಲ್ಲಿ
ಗಂಟೆ ಹೊಡಿಬೋದು. ಕಾಯಿನ್ ಹಾಕ್ಬೇಕಾ ಎಲ್ಲಾದರೂ? ಥರ ಇದೆ ನೋಡಿ. ಸೊ ಇದೆಲ್ಲನೂ ಎದೋ ಜಿದಾಯಿ ಟೈಮಿಂದ ಇದೆಲ್ಲನೂ ಇದೇ ಥರ ಕಾಪಾಡ್ಕೊಂಡು ಬಂದಿದ್ದಾರೆ ನೋಡಿ. ಇಲ್ಲಿ ದೇವ್ರಿಗೆ ಸಕೆ ಕೂಡ ಆಫರ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸಕೆ ಅಂದರೆ ಆಲ್ಕೋಹಾಲ್, ಸಕೆನೇ ಅಲ್ವಾ ಇದು? ಚಿಕ್ಕ ಪಾಂಡ್ ಥರ ಇದೆ, ಇಲ್ಲಿ ಫಿಶ್ ಇದೆ. ವಾವ್, ಅಲ್ಲಿ ನೋಡ್ಬೋದು. ಅಲ್ಲಿ ಅನಿಲ್ ಆ ಪಿಂಕ್ ರೆಡ್ ಆರೆಂಜ್ ಕಲರ್ ಫಿಶ್ ಇರುತ್ತಲ್ಲ, ಅದನ್ನೇನಂತಾರೆ? ಕೋಯಿ ಫಿಶ್. ಅದನ್ನ ಯಾರು ತಿನ್ನಲ್ಲ, ಕೋಯಿ ಫಿಶು. ಅದು ದೇವ್ರಿಗಂತಾನೆ ಬಿಟ್ಟಿರ್ತಾರೆ. ಅಲ್ಲಿ ಕೆಳಗಡೆ ಇದೆ, ಬಾಲ ಚಿಕ್ಕದಾಗಿ ಕಾಣಿಸ್ತಿದೆ. ಹಾವ? ಏ ಹಾವಿದೆ, ಹಾವಿದೆ, ಹಾವು, ಹಾವು ಇಲ್ಲಿ, ಅಲ್ಲಿ ಹಾವಿದೆ ಒಂದು ಚಿಕ್ಕ. ಇಲ್ಲಿ ಕನ್ಸ್ಟ್ರಕ್ಷನ್ ಇನ್ನೂ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೋಟಿಸ್ ಹಾಕಿದ್ದಾರೆ ನೋಡಿ. ಇದು ಕೋಜಿ. ಇಲ್ಲಿ ಒತ್ತೆರ ಇತ್ತು. ದೇವ್ರ ಹತ್ರ ಹೋಗಿ ನಮಸ್ಕಾರ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ವಾಶ್ರೂಮ್ ಇತ್ತು. ಎಲ್ಲರೂ ವಾಶ್ರೂಮ್ಗೆ ಹೋಗೋರೆಲ್ಲ ಮುಗಿಸ್ಕೊಂಡು ಈಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ಟ್ರೆಕ್ಕಿಂಗ್ ಮಾಡಿದ್ದೀವಿ ಅಂತ ಅಷ್ಟೊಂದು ಸ್ಟ್ರೆಸ್ ಇರಲಿಲ್ಲ. ಇನ್ನು ಮುಂದೆ ನೋಡಬೇಕು ಹೇಗಿರುತ್ತೆ ಅಂತ. ಇಲ್ಲೊಂದು ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ. ಏನಪ್ಪ ಅಂತಂದರೆ, ಇಲ್ಲಿಂದ ಜಿಗಣೆಗಳ ಕಾಟ ಇದೆ, ಜಿಗಣೆ ಕಾಲು ಗಂಟ್ಕೋಬೋದು ಅಂತ ನೋಟಿಸ್ ಹಾಕಿದ್ದಾರೆ. ಅದೇ ರೀತಿ ಕೆಳಗಡೆ ಉಪ್ಪು ಕೂಡ ಇಟ್ಟಿದ್ದಾರೆ ನೋಡಿ. ಬಟ್ ನಾವು ಹಾಕೋತಾ ಇಲ್ಲ, ಬಿಕಾಸ್ ಟೈಮ್ ತುಂಬ ಕಮ್ಮಿ ಇದೆ. ಸೊ ಹಾಗೆ ಹೋಗೋಣ ಅಂತ ಎಲ್ಲ ಹೋಗ್ತಾ ಇದ್ದೀವಿ. ಅನಿಲ್ ಜಿಗಣೆ ನೋಡೇ ಇಲ್ವಂತೆ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಮಾಯಿಶ್ಚರ್ ಇರುತ್ತಲ್ಲ, ಸೊ ಹಾಗಾಗಿ ಲೀಚಸ್ಸು ಜಾಸ್ತಿ ಇರುತ್ತೆ. ಮಳೆ ಜಿನುಗು ಪ್ರದೇಶ ಇರುತ್ತಲ್ಲ, ಮಡಿಕೇರಿ ಕಡೆ ಎಲ್ಲ ಹೋದಾಗ ಅಲ್ಲೆಲ್ಲ ಜಾಸ್ತಿ ಇರುತ್ತೆ ಲೀಚಸ್. ಹಬ್ಬೆ ಫಾಲ್ಸ್ ನೋಡಿದ್ದೀರಾ? ಸೊ ಹಬ್ಬೆ ಫಾಲ್ಸಲ್ಲಿ ಅಲ್ಲಿ ಕೆಳಗೆ ಇಳಿತೀವಲ್ವ, ಕೆಳಗಡೆ ಹೋಗ್ತೀವಿ ಹಬ್ಬೆ ಫಾಲ್ಸ್ ನೋಡೋಕ್ಕೆ. ಕಾಣುತ್ತೆ, ಕಾಣುತ್ತೆ, ಜಾಸ್ತಿ ಇರೋ ಜಾಗದಲ್ಲಿ ಕಾಣುತ್ತೆ. ಅದು ಹತ್ಕೊಳ್ಳೋದು ಗೊತ್ತೇ ಆಗಲ್ಲ ಅಂಟಿಲ್ ಅನ್ಲೆಸ್ ಯು ಓಪನ್ ಆ್ಯಂಡ್ ಚೆಕ್. ಇಲ್ಲಿ ಕಾಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಬಿಕಾಸ್ ಇಲ್ಲಿ ಸ್ವಲ್ಪ ಸ್ಲಿಪ್ಪರಿ ಸರ್ಫೇಸ್ ಇದೆ ಅಂತ ನೋಡಿ. ಮಶ್ರೂಮ್ ಯೆಲ್ಲೋ ಕಲರ್ ಇದೆ ಅಲ್ಲಿ ಮಶ್ರೂಮ್. ಬುಡ ಎಲ್ಲ ಮೇಲೇನೆ ಬಂದಿದೆ, ಬೆಳೆದಿದೆ ನೋಡಿ ಬೇರುಗಳೆಲ್ಲ. ಇಲ್ಲಿಂದ ಹೋಗೋದು ಕಿಂಚಿ ಅಂತ ಹಾಕಿದ್ದಾರೆ, ಬಿಕಾಸ್ ಸ್ಲಿಪ್ಪರಿ ಇದೆ, ಬೀಳೋದು ಗ್ಯಾರಂಟಿ. ಸೊ ಹೇಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೋ ಆ ರೂಟಲ್ಲೇ ಹೋಗಬೇಕು. ಸೇಫಾಗಿ ಹೋಗಿ ಸೇಫಾಗಿ ಬರಬೇಕು ಅಂದರೆ. ಜೋಶ್ ಜೋಶ್, ಎಲ್ಲರಿಗೂ ಜೋಶ್ ತುಂಬಿಸ್ತಾ ಇದ್ದಾರೆ. ಹತ್ತವ್ರಿಗೆ ಅವ್ರು ಇಳಿತಾ ಇದ್ದಾರೆ ಆಲ್ರೆಡಿ. ಎಲ್ಲರಿಗೂ ಜೋಶ್ ತುಂಬಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಗಂಬರೇ ಅಂತ. ಕೊಂಚಿವಾ ಯಾರೋ ಕನ್ನಡ ಕಾಮಿಡಿಯನ್ ಇದ್ದಾರಲ್ಲ, ಕನ್ನಡದಲ್ಲ ಸ್ಟ್ಯಾಂಡ್ ಅಪ್ ಕಾಮಿಡಿ.
इंडियंस ಆಗಿದ್ರೆ ಹೆಂಗ್ ರಿಮೋಟ್ ಮಾಡಿ उधर कुछ नहीं है कुछ नहीं है पहाड़ है पूरा पहाड़ है ಟ್ರೆಕ್ಕಿಂಗ್ ಮಾಡುವಾಗ ಲೀಚಸ್ ಕೂಡ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಲೀಚಸ್ಗೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಎಲ್ಲ ತೊಗೊಂಡು ಹತ್ತಿದ್ರೆ ಬೆಟರ್ ಅಂತ ನಾನು ಹೇಳ್ತೀನಿ. ಸೊ ನಾವಿಲ್ಲಿ ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಂಡು ಕೂತ್ಕೊಂಡು ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ. ಸೊ ಈಗ ನೆಕ್ಸ್ಟ್ ನಮಗೆ ಸಿಗುತ್ತೆ ಅಫುರಿ ಶ್ರೈನ್ ಅಂತ. ಅಫುರಿ ಶ್ರೈನ್ ಅಂತ ಏನಕ್ಕೆ ಹೆಸರಿಟ್ರು ಅಂತಂದರೆ, ಸೊ ಆಗಿನ ಕಾಲದಲ್ಲಿ ಈ ಮೋಡ ಅಂದರೆ ಬೆಟ್ಟದ ಮೇಲ್ಗಡೆ ಮೋಡ ಇರುತ್ತಲ್ಲ, ಮಳೆ ಮೋಡಗಳು. ಸೊ ಇವ್ರ ನಂಬಿಕೆ ಏನಂದರೆ ಇಲ್ಲಿ ಬಂದು ಬೆಟ್ಟದ ಮೇಲಿರುವಂತಹ ದೇವ್ರನ್ನ ವರ್ಷಿಪ್ ಮಾಡಿಕೊಂಡ್ರೆ ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಇಲ್ಲೂ ಅಷ್ಟೇ ಒಂದು ಬ್ರೇಕ್ ತಗೊಳಕ್ಕೊಂದು ಜಾಗ ಇದೆ, ಕುತ್ಕೊಳಕ್ಕೆಲ್ಲ ಜಾಗ ಇದೆ, ಕುತ್ಕೊಂಡು ರೆಸ್ಟ್ ಮಾಡ್ಬೋದು. ಥರ ಇದೆ. ಸೊ ಈ ಕಡೆ ನೋಡಿದಾಗ ನೋಡಿ ನೀರು ಹರಿತಾ ಇರೋದು ಸೌಂಡ್ ಕೇಳಿಸ್ತಾ ಇದೆ ನಮಗೆ, ನೀರು ಹರಿತಾ ಇರೋದು. ಇಲ್ಲೊಂದು ವಾಶ್ರೂಮ್ ಇದೆ, ವಾಶ್ರೂಮ್ಗೆ ಹೋಗೋರು ಹೋಗ್ಬೋದು ಇಲ್ಲಿ. ಸೊ ಅಲ್ಲಲ್ಲಿ ಇರುತ್ತೆ ವಾಶ್ರೂಮ್ಸು, ಬಟ್ ತುಂಬ ಇರಲ್ಲ, ಒಂದು 3-4 ಕಡೆ ಇರುತ್ತೆ. ಎಲ್ಲೆಲ್ಲಿ ರೆಸ್ಟ್ ಮಾಡಕ್ಕೆ ಕೂತ್ಕೋತೀವೋ ಸೊ ಅಲ್ಲಲ್ಲಿ ವಾಶ್ರೂಮ್ಸ್ ಇರುತ್ತೆ. ಇಲ್ಲೊಂದು ಟವರ್ ಇದೆ ಚಿಕ್ಕದು. ಸೊ ಇದೊಂದು ವ್ಯೂ ಪಾಯಿಂಟ್ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ. ಸೊ ಹತ್ತವರೆಲ್ಲ ಈ ಕಡೆ ಹೋಗಬೇಕು, ಇಳಿಯೋರೆಲ್ಲ ಎಡಗಡೆಯಿಂದ ಬರಬೇಕು. ಇದು ನನ್ನ ಹಸ್ಬೆಂಡ್ ಅನಿಲ್ ಹೇಳ್ಕೊಟ್ಟಿದ್ದು. ಸೆನ್ಸೆ ಓ ಮೇಲ್ಗಡೆ ಎಂಥ ರೆಸ್ಟೋರೆಂಟ್. ಓಕೆ, ಸೊ ಇಲ್ಲಿ ಕೈ ತೊಳ್ಕೊಂಡು ಹೋಗೋದು. ಇದೆ ನೋಡಿ ಓಯಮ ಅಫುರಿ ಶ್ರೈನ್. ಇಲ್ಲಿ ನೋಡಿ, ಇದು ಎಷ್ಟು ಕ್ಯೂಟ್ ಆಗಿದೆ. ಎಲ್ಲ ಮರಿ, ಹಾವಿನ ಮೊಟ್ಟೆ ನೋಡಿ ಇಲ್ಲಿ, ಅಮ್ಮ ಮಗು ಸೇಮ್ ಎವ್ರಿಥಿಂಗ್. ಮೊಲ, ಇದು ಹುಲಿ, ಹಸು, ಇಲ್ಲಿ ನೋಡಿ, ಇಲ್ಲಿ ಹಂದಿ ಇದೆ, ಹಂದಿ ಮರಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ನಾಯಿ ಮರಿ, ಕೋಳಿ ಮರಿ, ಕೋಳಿ ಮರಿ, ಇದು ಮಂಗ, ಎಲ್ಲ ಇದೆ. ಇದು ಕುರಿ ಅಲ್ವಾ, ಕುರಿ ಮರಿ, ಕುದುರೆ ಮರಿ. ಕೋ ಅಂತ ಇದೆ ಇಲ್ಲಿ, ಓಯಮ್ಮ ಸಮಥಿಂಗ್ ಕೋ ಮಗು. ಆಕ್ಚುಲಿ ಇದ್ರೊಳಗಡೆ ಡೈರೆಕ್ಟಾಗಿ ಹೋಗೋಂಗಿಲ್ಲ. ನಾವು ಅನಿಲ್ ತೋರಿಸ್ತಾರೆ ಹೇಗೆ ಹೋಗೋದಂತ. ಹೋಗಿ ಅನಿಲ್, ಹೋಗಿ. ಸೊ ಎಂಟರ್ ಆಗಿ ರೈಟ್ ಸೈಡ್ಗೆ, ದೆನ್ ಎಂಟರ್ ಅಗೇನ್ ಇನ್ಸೈಡ್, ಹಿಂಗೆ ಹೋಗಿ ದೆನ್ ಹಿ ಕಮ್ಸ್ ದಿಸ್ ಸೈಡ್ ಲೈಕ್ ಇನ್ಫಿನಿಟಿ ಥರ ಮಾಡಿ, ದೆನ್ ಹಿ ಗೋಸ್ ಸ್ಟ್ರೇಟ್. ತೋರಿ ಗೇಟ್ ಇದೆ. ಒಳಗಡೆ ನೋಡಿ ಈ ಥರ ಇದೆ, ಚಿಕ್ಕ ತೂತಿಂದ ಇದರಿಂದ ನೋಡಬೇಕು ಅಂತಂದರೆ.
ಇಲ್ಲಿ ಬಿದ್ದರೆ ಕೆಳಗೆ ಹಾಯ್ಕೋತಿರಲ್ಲ. ಸ್ಲೋಪ್ ನೋಡಿ ಹೇಗಿದೆ ಇದು. ಕಲ್ಲೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಅರ್ಥಕ್ವೇಕಾದಾಗ ಅಲ್ವಾ. ಮಳೆ ಬಿದ್ದಾಗ, ಜೋರು ಮಳೆ ಬಿದ್ದಾಗ, ನೀರು ಹರಿತಾ ಇದೆ ಅಂದಾಗ ಮರ ಬೀಳೋ ಚಾನ್ಸಸ್ಸು ಇದೆ, ಕಲ್ಲು ಬೀಳೋ ಚಾನ್ಸಸ್ಸು ಇದೆ, ಲ್ಯಾಂಡ್ ಸ್ಲೈಡ್ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಇಲ್ಲೊಂದು ಬ್ರಿಡ್ಜ್ ಇದೆ. ಇಲ್ಲಿ 12 o'clock ಆಯಿತು ಅಂತ ಬೆಲ್ ಕೇಳಿಸ್ತಾ ಇದೆ ನೋಡಿ, ಬೆಲ್ ಬರ್ತಿದೆ. ಶಿವ ಮೇ ಬಿ ಕರಡಿ ಬರಬಾರ್ದು ಅಂತನೂ ಅಲ್ಲ, ಆ ಥರ ಸೌಂಡ್ ಮಾಡ್ಬೋದಲ್ವಾ. ಇವಾಗ ಕರಡಿ ಬಂದರೆ ಏನು ಮಾಡ್ತೀರಾ ನೀವು? ಕರಡಿ ಬಂದರೆ ಏನು ಮಾಡಿ? ನಾನು ಕಿರ್ಚ್ಬಿಡ್ತೀನಿ, ಜೋರಾಗಿ ಕಿರ್ಚ್ತೀನಿ, ಆ ಸೌಂಡ್ಗೆ ಓಡೋಗ್ಬೇಕದು. ನಾನು ಜೋಬಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹೀಗೆ ಅಲ್ವಾ ಹೋಗ್ಬೇಕಾಗಿರೋದು? ಮೇ ಬಿ ಮುಂಚೆ ಇಲ್ಲಿ ನೀರು ಹರಿತಾ ಇತ್ತು ಅನ್ಸುತ್ತೆ, ಇವಾಗ ನೀರಿಲ್ಲ ನೋಡಿ, ನೀರು ಬರ್ತಾ ಇಲ್ಲ. ಹಿಂಗೆ ಬಂದು ಹಿಂಗೆ ಕೆಳಗಡೆ ಹೋಗ್ತಿತ್ತು ಅನ್ಸುತ್ತೆ, ಬಟ್ ಇವಾಗ ಬರ್ತಾ ಇಲ್ಲ ನೀರು. ತಣ್ಣಕ್ಕಿದೆ, ಬಿಸಿಲೇ ಗೊತ್ತಾಗ್ತಿಲ್ಲ ನೋಡಿ. ಮೇಲ್ಗಡೆ ಮರ ಇರೋದಕ್ಕೆ ಒಂಚೂರು ಬಿಸಿಲು ಬೀಳ್ತಾ ಇಲ್ಲ ಇಲ್ಲಿ. ಫುಲ್ ಮಾಯಿಶ್ಚರ್ ಇದೆ ಕೆಳಗಡೆ ಎಲ್ಲ, ಕೆಸರು ನೋಡಿ, ಕೆಸರು. ಬರೀ ಮನುಷ್ಯರು ಓಡಾಡಿರೋದೆ ಹೆಜ್ಜೆ ಇದೆ ನೋಡಿ. ಸೊ ಪ್ರಾಣಿ ಇಲ್ಲ ಅಂತ ಗೊತ್ತಾಯ್ತು. ಕರಡಿ ನೋಡಿ. ನಾವು ಆ್ಯಕ್ಚುಲಿ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ವಾಲಂಟಿಯರ್ಸ್ ಎಲ್ಲ ನಿಂತ್ಕೊಂಡು, ವಯಸ್ಸಾಗಿರೋರು ವಾಲಂಟಿಯರ್ಸ್ ನಿಂತ್ಕೊಂಡು ಇದನ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಟಿಶ್ಯೂ, ಕವರು ಮತ್ತು ಇದು ವಿಸಿಲು. ಇದೇನು ಕೊಟ್ಟಿದೆ ಅಂದರೆ ಕರಡಿ ಏನಾದ್ರು ಬಂತು ಅಂದರೆ ಹಿಂಗೆ ಊದಕ್ಕೆ. ಇದು ನೋಡಿ ಮೆಟಲ್ ಮೆಶ್ ಥರ, ಲ್ಯಾಂಡ್ ಸ್ಲೈಡ್ ಆದಾಗ ಸೇಫಾಗಿ ಇದು ತಡೆಯುತ್ತೆ ಅಂತ ಇದು ಮೆಟಲ್ ಹಾಕಿದ್ದಾರೆ. ಶಿವ ಮೆಟಲ್ ಮೆಶ್ ಹಾಕಿದ್ದಾರೆ ನೋಡಿ ಇಲ್ಲಿ ಪೂರ್ತಿ ಉದ್ದಕ್ಕೂ. ಎಲ್ಲೆಲ್ಲಿ ಫುಲ್ ಸ್ಲೋಪ್ ಇದೆಯೋ, ಸ್ಟೀಪಾಗಿರೋ ಸ್ಲೋಪು ಅಲ್ಲೆಲ್ಲ ಹಾಕಿದ್ದಾರೆ, ಫುಲ್ ಗಟ್ಟಿಯಾಗಿ ಹಾಕಿದ್ದಾರೆ. ಡೇಂಜರ್ ಆಫ್ ಫಾಲಿಂಗ್ ರಾಕ್ಸ್ ಅಂತ ಇಲ್ಲಿ ಕಾಷನ್ ನೋಟಿಸ್ ಹಾಕಿದ್ದಾರೆ ಇಲ್ಲಿ. ಈ ಥರ ಮಾಡಿದ್ರೆ ಲೈಕ್ ಟ್ರೆಕ್ಕಿಂಗ್ ಮಾಡೋರ್ಗೂ ಸೇಫ್ ಅಂತ ಫೀಲ್ ಬರುತ್ತೆ. ಸೊ ನಾವು ಬಂದು ರೀಚ್ ಆದ್ವಿ ಫಾಲ್ಸ್ ಹತ್ರ ನೋಡಿ. ಸೊ ಇದೇ ಫಾಲ್ಸ್, ನೀಜು ಫಾಲ್ಸ್ ಅಂತ ಇದ್ರ ಹೆಸರು ನೋಡಿ. ಮೇಲಿಂದ ಸೌಂಡ್ ಕೇಳಿಸಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಕೇಳೋಕ್ಕೆ. ಇದು ಹಿಂಗೆ ಹರ್ಕೊಂಡು ಈ ಕಡೆಯಿಂದ ಹೀಗೆ ಹರಿಯುತ್ತೆ ನೋಡಿ, ಹೀಗೆ ಕೆಳಗಡೆಗೆ ಹರ್ಕೊಂಡು ಹೋಗುತ್ತೆ. ಡ್ರ್ಯಾಗನ್ ಸ್ಟ್ಯಾಚ್ಯೂ ಇದೆ. ಹೀಗೆ ಹರಿತಾ ಇದೆ ನೀರು. ಎಲ್ಲರೂ ನೀರಲ್ಲಿ ಇಳಿದು ಆಟ ಆಡಿ ಫೋಟೋ ತಗೊಂಡು ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ವಾವ್, ಈ ಮರ ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡದು. ಓ, ಇಷ್ಟು ಮೇಲ್ಗಡೆ
ಎಷ್ಟೊಂದು ಜಾಗ ಇದೆ ಇಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ. ಸೊ ಇಲ್ಲೇನೋ ಜಾಗ ಇದೆ, ಹೋಗ್ತಾ ಇದ್ದೀವಿ ಇಲ್ಲಿ ಕೂತ್ಕೊಂಡು ತಿನ್ನೋಣ ಎಲ್ಲ ಒಟ್ಟಿಗೆ. ಸೊ ನಾನು ಚಿತ್ರಾನ್ನ ಮಾಡಿಕೊಂಡು ಕೇಸರಿ ಬಾತ್ ಜೊತೆಗೆ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಕೂತ್ಕೊಂಡು ತಿನ್ನೋಣ, ಮಜಾ ಅಲ್ವಾ? ಇಷ್ಟು ಮೇಲೆ ಹತ್ಕೊಂಡು ಬಂದು ಲಂಚೆಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಮೇಲೆ ಕೂತ್ಕೊಂಡು ತಿನ್ನೋದೇ ಒಂಥರ ಮಜಾ. ಹೋಗಬಾರ್ದು ಅಂತ ಇಲ್ಲೇ ಕೂತ್ಕೊಂಡು ಊಟ ಮಾಡಿ ರೆಸ್ಟ್ ಮಾಡಿ ಮತ್ತೆ ಟ್ರೆಕ್ ಸ್ಟಾರ್ಟ್ ಮಾಡೋದು. ಕೇಸರಿ ಬಾತ್ ಪೈನಾಪಲ್ ಹಾಕಿರೋ ಕೇಸರಿ ಒಬ್ಬರೇ ಬರೋದು ಭಯ ಆಗುತ್ತೆ. ಚೆನ್ನಾಗಿ ತಿಂದ್ಬಿಟ್ಟು ಹೊಟ್ಟೆ ಭಾರ ಆಗ್ತಿದೆ, ಹೆಂಗಪ್ಪ ಹತ್ತೋದು ಅಂತ ಇವಾಗ ಟೆನ್ಷನ್ ಆಗ್ತಿದೆ ನನಗೆ. ಹಾಯ್ ಹಾಯ್ ನೈಸ್ ಡೇ, ಹ್ಯಾವ್ ಅ ನೈಸ್ ಡೇ, ಬಾಯ್. ಯಪ್ಪ 5 ವರ್ಷದ ಮಕ್ಕಳೆಲ್ಲ ಹತ್ತಿ ಇಳಿತಾ ಇದ್ದಾವೆ ಆಲ್ರೆಡಿ. ನನಗಿದು ಮೋಟಿವೇಶನ್ನೇ. ಓ ನೋಡಿ ಬೇರ್ಗಳೆಲ್ಲ ನಿಮ್ಮ ಮಣ್ಣೆಲ್ಲ ಸೌದು, ಮಳೆ ಬಂದಾಗ ಮಣ್ಣೆಲ್ಲ ಸೌದು ಕೆಳಗೆ ಬಂದ್ಬಿಟ್ಟು ಬರೀ ಬೇರ್ ಮಾತ್ರ ಇದೆ ನೋಡಿ ಇಲ್ಲಿ ಈಗ ಕಾಣ್ತಿದೆ. ರೂಟ್ಸ್ ಎಲ್ಲ ಮೇಲೆ ಬಂದ್ಬಿಟ್ಟೆ. ತುಂಬ ಕೂಲಾಗಿದೆ, ಟಯರ್ಡ್ ಆಗ್ತಾ ಇಲ್ಲ, ಆರಾಮಾಗಿ ಟ್ರೆಕ್ ಮಾಡ್ಬೋದು. ವಾವ್ ಶಿವ. ಇದೊಂದು ಮರ ನೋಡಿ ಹೇಗಿದೆ. ಹಾಂ ಕುಂಚಿವ ಸಮಸ್ಯೆ. ಆಲ್ಮೋಸ್ಟ್ ಪೀಕ್ ಹತ್ರ ಬಂದ್ಬಿಟ್ಟಿದ್ದೀನಿ. ಐ ಡೋಂಟ್ ವಾಂಟ್ ಟು ಗಿವ್ ಅಪ್. ಸೊ ನಾವು ಬಂದು ರೀಚ್ ಆಗಿದ್ದೀವಿ ಮೌಂಟ್ ಒಯಮ್ಮ ಪೀಕ್ ಹತ್ರ. ಇಲ್ಲಿ ನೋಡಿ ನನ್ನ ಹಿಂದೆ ಮರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಪೂರ್ತಿ ಅದೆಲ್ಲ ಗ್ರೀನಾಗಿ ತುಂಬ ಮಾಯ್ಸ್ಟ್ ಇರೋದ್ರಿಂದ ಪಾಚಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಆ್ಯಂಡ್ ಈ ಕಡೆ ನೋಡಿದ್ರೆ ಇದು ಮೌಂಟೇನ್ ಸೆಕೆಂಡ್ ಪೀಕ್ ಆ್ಯಕ್ಚುಲಿ. ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ವಾಶ್ರೂಮ್ ಕೂಡ ಇದೆ. ವಾಶ್ರೂಮ್ ಇದೆ ನೋಡಿ ಪೀಕಲ್ಲಿ. ನಾವೀಗ ಇರೋದು 1252 ಮೀಟರ್ ಹೈಟಲ್ಲಿ. ಅಷ್ಟು ಹೈಟಲ್ಲಿ ನೋಡಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ಜಪಾನಲ್ಲಿ. ಸ್ವಲ್ಪ ಸ್ಮೆಲ್ ಬರ್ತಿತ್ತು, ಬಟ್ ಓಕೆ, ನೀರು ಫೆಸಿಲಿಟಿ ಎಲ್ಲ ಇದೆ. ಸೊ ಯಾ, ಮೌಂಟೇನ್ ಪೀಕಲ್ಲಿ ಈ ಥರ ಒಂದು ಬೋರ್ಡ್ ಹಾಕಿದ್ದಾರೆ. ಏನು ಹಾಕಿದ್ದಾರೆ ಅಂದರೆ ಕಸನ ಎತ್ಕೊಂಡು ಹೋಗಿ ವಾಪಸ್ಸು ಅಂತ ಬೋರ್ಡಲ್ಲಿ ಹಾಕಿದ್ದಾರೆ. ಆ್ಯಂಡ್ ಅದೇ ರೀತಿ ಎಲ್ಲೂ ನನಗೊಂದು ತುಂಡು ಕೂಡ ಕಸ ಕಾಣಿಸ್ಲೇ ಇಲ್ಲ ಪೀಕ್ ಮೇಲ್ಗಡೆ. ಬಟ್ ಹತ್ತೋವಾಗ ಅಲ್ಲಲ್ಲಿ 1-2-3 ಬಾಟಲ್ಸ್ ಇತ್ತು ಬಿದ್ದಿದ್ವು. ಒಯಾಮ ಪೀಕಲ್ಲಿ ಈ ಜಿಂಕೆ ನೋಡಿ ಸಖತ್ ಖುಷಿ ಆಗ್ತಿದೆ ನನಗೆ. ಅದು ನೋಡಿ, ಅದ್ರ ಪಾಡ್ಗೆ ಅದು ಹೇಗೆ ಯಾರನ್ನೂ ಕೇರ್ ಮಾಡದೆ ಹುಲ್ ತಿನ್ಕೊಂಡು ಆ ಕಡೆ ಈ ಕಡೆ ನೋಡಿಕೊಂಡು ಎಷ್ಟು ಆರಾಮಾಗಿದೆ.
ಸೊ ಟ್ರೆಕ್ಕಿಂಗ್ ಮುಗೀತು. ಈಗ ಇನ್ನೂ ಮುಗ್ದಿಲ್ಲ, ಹಾಫ್ ಆಫ್ ದ ಅದೇ 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 ಕುಡಿಯೋದು, ರಕ್ತ ಕುಡಿಯೋದು ಅದೇ. ಇಳಿತಾ ಇದ್ದೀವಿ. ಈಗ 1 hour ಇದೆ ನಮ್ಗೆ ಇಳಿಯೋಕ್ಕೆ. 4:30ಗೆ ನಾವು ಬೇಸಲ್ಲಿ ಇರಬೇಕು. ಕೇಬಲ್ ಕಾರ್ ತೊಗೋಬೇಕು ಅಂತಂದರೆ 4:30ಗೆ ನಾವು ಕೆಳಗಡೆ ಇರಬೇಕು. ಸೈಡಿಗೆ ಇಳಿಬೇಕು, ಇಲ್ಲಾಂದರೆ ಬೀಳ್ತೀವಿ. ಹೀಗೆ ಸೈಡಿಗೆ ಮೌಂಟ್ ಫುಜಿ ಕಾಣ್ತೀರ ನೋಡಿ. ಮೌಂಟ್ ಫುಜಿ ಸಾ. ಎಲ್ಲರೂ ಬೇಗ ಇಳಿತಾ ಇದ್ವಿ ಲಾಸ್ಟ್ ಕೇಬಲ್ ಕಾರ್ನ ಹತ್ತೋದಕ್ಕೆ. ಸಮ್ಮರಲ್ಲಿ ಕೇಬಲ್ ಕಾರು ಲಾಸ್ಟ್ 5 ಗಂಟೆವರೆಗೂ ಇರುತ್ತೆ, ವಿಂಟರಲ್ಲಿ 4:15 ಅಷ್ಟೇ. ನಾವು ಹೋಗ್ತಾ ಇದ್ವಿ ಶಿಮೋಶಾ ಟ್ರೈನ್ ಕೇಬಲ್ ಕಾರಲ್ಲಿ. ಎದ್ದು ಬಿದ್ದು ಕೇಬಲ್ ಕಾರ್ ಹಿಡಿಯೋಣ ಅಂತ ಓಡ್ ಬರ್ತಾ ಇದ್ದೀವಿ, ಆದರೆ ಕೊನೆಗೂ ನಮಗೆ ಸಿಗಲೇ ಇಲ್ಲ. ಕೇಬಲ್ ಕಾರ್ ಕೈ ಕೊಟ್ಟು ಹೋಯ್ತು. ಕೊನೆಗೆ ನಮಗಿರೋ ದಾರಿ ಒಂದೇ, ಬಂದಿರೋ ದಾರಿಲಿ ವಾಪಸ್ ಹೋಗೋದಷ್ಟೇ. ಸ್ವಲ್ಪ ಕಷ್ಟ ಇಳಿಯೋದು, ಸ್ವಲ್ಪ ಕಷ್ಟ ಅಂತದೇನೋ ಇಂಡಿಯಾಗಲ್ಲ. ಬಟ್ ಇದು ಇಳಿಯೋದು ಈ ಕಡೆ ಇನ್ನೊಂದು ರೋಡ್ ಚೂಸ್ ಮಾಡಿದ್ವಿ ಇಳಿಯೋಕ್ಕೆ. ಇದು ಸ್ವಲ್ಪ ಕಷ್ಟ ಇದೆ. ಇದೇನಾದ್ರೂ ನಾವು ಹತ್ತಕ್ಕೆ ಚೂಸ್ ಮಾಡಿದ್ರೆ ನಿಜ ಇನ್ನೂ ಕಷ್ಟ ಆಗ್ತಿತ್ತು. ಕ್ಯಾಮ್ರಾ ಬ್ಯಾಟ್ರಿನೂ 0 ಆಯಿತು, ಅದೇ ರೀತಿ ಮೆಮೊರಿ ಕಾರ್ಡ್ ಕೂಡ ಫುಲ್ ಆಯಿತು. ಸೊ ಹಾಗಾಗಿ ಇಳಿಯೋದು ಪೂರ್ತಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಕ್ಷಮೆ ಇರಲಿ. ಆ್ಯಂಡ್ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನಮ್ಮ ಬೆಂಗಳೂರು ಟು ಜಪಾನ್ ಡೈರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್, ಮತಾನೇ.